ಆರಾಮಾಗಿ ಕೂತ್ಕೊಳ್ಳಿ. ಬೆನ್ನೆಲುಬು ನೇರವಾಗಿರಲಿ. ಕಣ್ಣುಗಳನ್ನು ಮುಚ್ಚಿಕೊಳ್ಳಿ. ಭಾವಿಸಿ ಇಡೀ ದೇಹ ಆರಾಮಾಗಿದೆ. ಕಾಲುಗಳು, ಬೆನ್ನೆಲುಬು, ಕೈಗಳು, ಇಡೀ ಶರೀರದ ನರಮಂಡಲ ಆರಾಮಾಗಿದೆ. ಐ ಆಮ್ ರಿಲ್ಯಾಕ್ಸ್ಡ್ ಅಂತ ಭಾವಿಸಿ. ಇಡೀ ನಿಮ್ಮ ಮನಸ್ಸನ್ನ ಬಲಗಾಲಿನ ಬೆರಳುಗಳ ಮೇಲೆ ಇಡಿ. ಫೀಲ್ ಯುವರ್ ರೈಟ್ ಲೆಗ್ ಫಿಂಗರ್ಸ್. ಬಲಗಾಲಿನ ಬೆರಳುಗಳು ಆರಾಮಾಗಿವೆ. ಪಾದ ಆರಾಮಾಗಿದೆ. ಎಡಗಾಲಿನ ಬೆರಳುಗಳು ಆರಾಮಾಗಿವೆ. ಪಾದ ಆರಾಮಾಗಿದೆ. ಬೆನ್ನೆಲುಬು ಆರಾಮಾಗಿದೆ. ರಿಲ್ಯಾಕ್ಸ್ಡ್. ಬಲಗೈ ಬೆರಳುಗಳು ಆರಾಮಾಗಿವೆ. ಎಡಗೈ ಬೆರಳುಗಳು ಆರಾಮ. ಶರೀರದ ನರಮಂಡಲ, ನರ್ವಸ್ ಸಿಸ್ಟಮ್ ರಿಲ್ಯಾಕ್ಸ್ಡ್. ಆಲ್ ಜಾಯಿಂಟ್ಸ್ ರಿಲ್ಯಾಕ್ಸ್ಡ್. ಎಲ್ಲ ಕೀಲುಗಳು ರಿಲ್ಯಾಕ್ಸ್ಡ್. ಇಡೀ ಶರೀರ ಆರಾಮವಾಗಿದೆ, ಶಕ್ತಿಯಿಂದ ಕೂಡಿದೆ, ಆರೋಗ್ಯದಿಂದ ಕೂಡಿದೆ. ಇದು ಧ್ಯಾನದ ಮೊದಲನೇ ಹಂತ. ಎರಡನೇ ಹಂತ ಪ್ರಜ್ಞಾಪೂರ್ವಕ ದೀರ್ಘ ಉಸಿರಾಟ. ನಿಧಾನವಾಗಿ ಉಸಿರನ್ನ ಒಳಗಡೆ ಇಳಿಸ್ಕೊಳ್ಳಿ. ನಿಧಾನವಾಗಿ ಉಸಿರನ್ನ ಬಿಡಿ. ಈ ರೀತಿ ಒಂದ್ಸಲ ಉಸಿರು ಒಳಗಡೆ ತೆಗೆದುಕೊಂಡು ಹೊರಗಡೆ ಬಿಟ್ರೆ ಒಂದು ಸೈಕಲ್ಲು. ಒಂದು ಸೈಕಲ್ ಆದಮೇಲೆ ಬೆರಳಲ್ಲಿ ಎಣಿಕೆ ಇಟ್ಕೊಳ್ಳಿ. 10 ಸಲ ಮಾಡ್ಬೇಕು. ಈ ಥರ 10 ಸೈಕಲ್ಸ್ ಮಾಡೋಣ. ಬ್ರೀದ್ ಇನ್ ಸ್ಲೋಲಿ. ನಿಧಾನವಾಗಿ ಉಸಿರನ್ನ ಹೊರಗಡೆ. ಉಸಿರಾಟವನ್ನು ಗಮನಿಸ್ತಾ ಉಸಿರಾಟ ಮಾಡಬೇಕು. ಹೇಗೆ ಉಸಿರು ನಡೀತಾ ಇದೆ, ಹೋಗ್ತಾ ಇದೆ ಒಳಗಡೆ, ಹೇಗೆ ಉಸಿರು ಹೊರಗಡೆ ಬರ್ತಾ ಇದೆ ನಿಮ್ಗೆ ಗೊತ್ತಿರಬೇಕು. ಅರಿವಿನಿಂದ ಮಾಡೋದು. ಡೂ ಇಟ್ ಕಾನ್ಷಿಯಸ್ಲಿ 10 times. Be aware of your breathing. How it is entering your lungs, how it is filling up your stomach, how it is coming out. Becoming aware of your breathing. Through this process, you are supplying more oxygen to the body. ಹೆಚ್ಚಿನ ಪ್ರಮಾಣದಲ್ಲಿ ದೇಹಕ್ಕೆ ಆಮ್ಲಜನಕವನ್ನು ಒದಗಿಸ್ತೀರಿ ಈ ಪ್ರಾಣಾಯಾಮದ ಮೂಲಕ. ಪ್ರಜ್ಞಾಪೂರ್ವಕ ದೀರ್ಘ ಉಸಿರಾಟ.
ಇದು ಧ್ಯಾನದ 2ನೇ ಹಂತ. ಉಸಿರಾಟ, ಪ್ರಾಣಾಯಾಮ 2ನೇ ಹಂತ. ಮೂರನೇ ಹಂತ ಆಲೋಚನೆಗಳನ್ನು ಗಮನಿಸೋದು. ಆಲೋಚನೆಗಳನ್ನ ನೋಡಿ, ಯಾವುದೇ ಆಲೋಚನೆ ಜೊತೆಗೆ ಒಂದಾಗಬೇಡಿ, ಸ್ಟಾಪ್ ಮಾಡಬೇಡಿ, ಓಡಿಸ್ಬೇಡಿ, ಸುಮ್ಮನೆ ನೋಡೋದು. ಏನು ಆಲೋಚನೆ ಇಲ್ವಾ, ಎಂಟಿ ಸ್ಪೇಸ್ ನೋಡು. ಹಂತ ಹಂತವಾಗಿ ನಾವು ಸೂಕ್ಷ್ಮವಾದಂತಹ ಸ್ತರಗಳಿಗೆ ನಾವು ಹೋಗ್ತಾ ಇದ್ದೀವಿ. ದೇಹ, ಉಸಿರಾಟ, ಈಗ ಮನಸ್ಸು ಇನ್ನೂ ಸೂಕ್ಷ್ಮ. ಅಬ್ಸರ್ವಿಂಗ್ thoughts. This is the third step in meditation. Watching thoughts. You are not thought, you are aware of thought. That is very important. ಆಲೋಚನೆ ನಾವಲ್ಲ, ಆಲೋಚನೆಗಳ ಅರಿವಿದೆ ನಮಗೆ. ಫೋರ್ತ್ ಸ್ಟೆಪ್, 4ನೇ ಹಂತ, ಎದೆಯ ಮಧ್ಯಭಾಗದಲ್ಲಿ ವಿಶಾಲವಾದ ಆಕಾಶವನ್ನು ಭಾವಿಸಿ. ಜ್ಯೋತಿರ್ಮಯ ಆಕಾಶ, ಇದು ಚಿದಾಕಾಶ, ಅನಂತ ಬೆಳಕಿನಿಂದ ಕೂಡಿದ ಆಕಾಶ. ಸಾಮಾನ್ಯ ಬೆಳಕಲ್ಲ ಇದು, ಸೂರ್ಯನಿಗೆ ಬೆಳಕನ್ನು ಕೊಟ್ಟ ಬೆಳಕು ಇದು. ಗ್ಯಾಲಕ್ಸಿಗಳನ್ನು ನಿರ್ಮಾಣ ಮಾಡಿದಂಥ ಬೆಳಕಿದು. ಅಂಥ ಪವಿತ್ರ ಆಕಾಶದಲ್ಲಿ ಪ್ರವೇಶ ಮಾಡೋಣ. ಈ ಬೆಳಕು ಸೂರ್ಯನ ಬೆಳಕಿನ ಹಾಗೆ ಜಡವಾದದ್ದಲ್ಲ, ಇದು ಚೈತನ್ಯದಿಂದ ಕೂಡಿತ್ತು. ಬರೇ ಚೈತನ್ಯ ಮಾತ್ರ ಅಲ್ಲ, ಅನಂತ ಆನಂದದಿಂದ ತುಂಬಿದ ಬೆಳಕಿದು. ಅನಂತ ಸೌಂದರ್ಯದಿಂದ, ಪ್ರೇಮದಿಂದ ಕೂಡಿದ ಬೆಳಕಿದು. ಜ್ಞಾನದಿಂದ ತುಂಬಿದ ಬೆಳಕಿದು. ಅಂಥ ಪವಿತ್ರ ಆಕಾಶದಲ್ಲಿ ಪ್ರವೇಶ ಮಾಡಿದ್ದೀವಿ. ಇಲ್ಲಿ ಎಲ್ಲೆಲ್ಲಿಯೂ ಆನಂದ, ಪ್ರೇಮ, ಶಾಂತಿ, ಜ್ಞಾನ ತಾನೇ ತಾನಾಗಿದೆ. This whole space is spread with knowledge, bliss, love. ನನ್ನ ಜೊತೆ ಟ್ರಾವೆಲ್ ಮಾಡ್ತಾ ಇದ್ದೀರಿ, ಅಲರ್ಟ್ ಆಗಿರಿ. ಎಲ್ಲೆಲ್ಲಿಯೂ ಆನಂದ, ಎಲ್ಲೆಲ್ಲಿಯೂ ಶಾಂತಿ, ಅನಂತ ಆನಂದ, ಅನಂತ ಪ್ರೇಮ, ಅನಂತ ಜ್ಞಾನ. ಅಲ್ಲಿ ಸುಂದರವಾದ ಕಮಲ. ಆ ಕಮಲದ ಮೇಲೆ ಇದೇ ಬೆಳಕು ನಿಮ್ಮ ಭಗವಂತನ ರೂಪ ತಾಳಿ, ನಿಮಗೆ ಯಾವ ಭಗವಂತನ ರೂಪವೋ ಆ ರೂಪವನ್ನು ತಾಳಿ ಆ ಬೆಳಕು, ಆ ಪರಮಾತ್ಮನ ಬೆಳಕು ಈ ಕಮಲದ ಮೇಲೆ ಕುಳಿತುಕೊಂಡಿದ್ದಾಳೆ. ನಮ್ಮ ದೇವರು ರೂಪವನ್ನು ಈ ಬೆಳಕು ತಾಳಿದೆ. ಅನಂತ ರೂಪಗಳನ್ನು ತಾಳಬಲ್ಲದು. ನಮ್ಮ ಭಗವಂತನ ಮುಂದೆ ನಾವು ಕುಳಿತುಕೊಂಡಿದ್ದೀವಿ. ಯಾರವನು? ನಮ್ಮ ಸ್ವಂತ ತಂದೆ, ತಾಯಿ, ಬಂಧು, ಬಳಗ, ನಮ್ಮ ಸರ್ವಸ್ವ.
ಅವನ ಸ್ವರೂಪ ಏನು? ಸ್ವ ಅಂದರೆ ನಿಜ. ನಿಜ ರೂಪ ಏನು? ಅನಂತ ಆನಂದ, ಅನಂತ ಪ್ರೇಮ, ಅನಂತ ಜ್ಞಾನ, ಎಲ್ಲವೂ ಅನಂತ. ಅಂಥವನ ಮುಂದೆ ಕುಳಿತುಕೊಂಡಿದ್ದೀವಿ. ಇಡೀ ಜಗತ್ತನ್ನೇ ಸೃಷ್ಟಿಸಿದವನ ಮುಂದೆ ನಾವು ಕುಳಿತುಕೊಂಡಿದ್ದೀವಿ. ಅವನ ಪಾದಪದ್ಮಗಳಿಗೆ ಪ್ರಣಾಮಗಳನ್ನು ಸಲ್ಲಿಸಿ ಈಗ ಪ್ರಾರ್ಥನೆ ಮಾಡೋಣ. ಹೇ ಭಗವಂತ, ಎಲ್ಲರೂ, ಜಗತ್ತಿನ ಎಲ್ಲ ಜೀವಿಗಳು ಸುಖವಾಗಿರಲಿ, ಆರೋಗ್ಯದಿಂದ ಕೂಡಿರಲಿ. ಲೆಟ್ ಆಲ್ ಬಿ ಹ್ಯಾಪಿ ಆ್ಯಂಡ್ ಹೆಲ್ದಿ. ಯಾಕೆ? ಎಲ್ಲರಲ್ಲಿ ನೀನೇ ಇರುವುದು. ಯು ಆರ್ ದೇರ್ ಇನ್ ದ ಹಾರ್ಟ್ ಆಫ್ ಈಚ್ ಆ್ಯಂಡ್ ಎವ್ರಿ ಒನ್. ಆಲ್ ಆರ್ ಮೈ ಓನ್. So pray for all. Pray for yourself. O Lord, give me strength, self-confidence, willpower, concentration, physical strength, mental strength, moral strength, spiritual strength. O Lord, give me strength. Make me strong. Then pray for knowledge. ಜ್ಞಾನಕ್ಕೋಸ್ಕರ ಪ್ರಾರ್ಥನೆ ಮಾಡಬೇಕು, ಶಕ್ತಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. ಆಮೇಲೆ ಪವಿತ್ರ ಆನಂದ, that is there all the time within us. Pure joy. Then pure love. There is no selfishness in that love. Oneness. ಇಡೀ ಜಗತ್ತೇ ನಂದು ಎನ್ನುವ ಭಾವ, ವಿಶ್ವ ಭಾವೈಕ್ಯ. ಶುದ್ಧ ಪ್ರೇಮಕ್ಕೋಸ್ಕರ ಪ್ರಾರ್ಥನೆ ಮಾಡಿ. ಶಕ್ತಿ, ಜ್ಞಾನ, ಆನಂದ, ಪ್ರೇಮ. ಪ್ರಾರ್ಥನೆ ಮಾಡೋಣ. ಎಲ್ಲ ವಿಘ್ನಗಳಿಂದ ಪಾರು ಮಾಡು, ಸನ್ಮಾರ್ಗದಲ್ಲಿ ನಡೆಸು ಅಂತ ಪ್ರಾರ್ಥನೆ ಮಾಡೋಣ. ಈಗ ನಮ್ಮ ದೇವರ ಹೆಸರನ್ನ 10 ಸಲ ಹೇಳೋಣ ಮನಸ್ಸಲ್ಲೇ. ಅವನು ಬೇರೆಲ್ಲ, ಅವನ ಹೆಸರು ಬೇರೆ. ಪ್ರತಿ ಹೆಸರು ಹೇಳಿದಾಗ ಇಡೀ ದೇಹ ಮನಸ್ಸು ಪವಿತ್ರ ಆಯಿತು, ಪವಿತ್ರ ಆಗ್ತಾ ಇದೆ ಅಂತ ಭಾವಿಸ್ತಾ ಅವನ ಪವಿತ್ರ ಹೆಸರನ್ನ ಹೇಳೋಣ. ಇಡೀ ದೇಹ ಪವಿತ್ರ ಆಯಿತು, ಮನಸ್ಸು ಪವಿತ್ರ ಆಯಿತು. ನಾವು ಆನಂದದ ಧಾಮದಲ್ಲಿದ್ದೀವಿ. ಪ್ರೇಮದ ಧಾಮ ಇದು, ಅನಂತ ಶಾಂತಿಯ ಧಾಮ. ಭಗವಂತನ ಪಾದಗಳನ್ನು ಮುಟ್ಟಿ ನಮಸ್ಕಾರ ಮಾಡೋಣ ಮನಸ್ಸಿನಲ್ಲೇ. ಅವನ ಆಶೀರ್ವಾದವನ್ನು ಪಡೆದುಕೊಳ್ಳೋಣ. ನಿಧಾನವಾಗಿ ಹೊರಗಡೆ ಬರೋಣ.
ನಿಧಾನವಾಗಿ ಕಣ್ಣುಗಳನ್ನು ತೆಗೆಯಿರಿ.